ಹಲೋ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತು ಮೊಳಕೆ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು 2 ಈರುಳ್ಳಿನ ಹಚ್ಕೊಂಡು ತಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, 1 ಟೊಮೆಟೊನ ಹಚ್ಕೊಂಡು ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡು ತಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ನಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಕೊಂಡಿದ್ದಾಯಿತು. ಈಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನ ಕಾಯಕ್ಕೆ ಇಡ್ತಾಯಿದ್ದೀನಿ. ಈಗ ಇದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಂಬಾರು ಒಗ್ಗರಣೆಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದಾಯಿತು. ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆ ಹಾಕ್ತೀನಿ. ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ರುಬ್ಬಿರೋವಂಥ ಮಿಶ್ರಣನ ಸೇರಿಸ್ತಾ ಇದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮಿಶ್ರಣ. ಈ ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಇದಕ್ಕೆ ತೊಳ್ಕೊಂಡಿರೋವಂಥ ಮೊಳಕೆ ಹುರುಳಿಕಾಳನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಮೊಳಕೆ ಹುರುಳಿಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗ. ಇದರಲ್ಲಿ ತುಂಬಾ ಪ್ರೋಟೀನ್ ಅಂಶ, ಕಬ್ಬಿಣಾಂಶ ಇರುತ್ತೆ. ಹಾಗಾಗಿ ನಾವು ಯಾವಾಗಲೂ ಮನೆಯಲ್ಲಿ ಮೊಳಕೆ ಹುರುಳಿಕಾಳನ್ನ ಮೊಳಕೆ ಕಟ್ಕೊಂಡು ತಿನ್ನಬೇಕು. ಹುರುಳಿಕಾಳನ್ನ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಬೇಕು. ಮೊಳಕೆ ಹುರುಳಿಕಾಳು ಸಾಂಬಾರು ಮುದ್ದೆ ಜೊತೆ, ಅನ್ನದ ಜೊತೆ ಮತ್ತು ಚಪಾತಿ, ರೊಟ್ಟಿ ಇದ್ರ ಜೊತೆನೂ ಹಾಕ್ಕೊಂಡು ನಾವು ಊಟ ಮಾಡ್ಬೋದು. ಈಗ ಮತ್ತೆ ಮಿಕ್ಸಿ ಜಾರ್ನಲ್ಲಿ ಕಾಯಿ ತುರಿ, ಟೊಮೆಟೊ ಹಣ್ಣು, ಒಂದು ಸ್ವಲ್ಪ ಕಡಲೆ, ಸ್ವಲ್ಪ ಗಸಗಸೆ, 2 ಸ್ಪೂನಷ್ಟು ಮಸಾಲ ಪೌಡರು, ಇದರಲ್ಲಿ ಖಾರದ ಪೌಡ್ರು ಕೂಡ ಮಿಕ್ಸ್ ಆಗಿದೆ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಕೊಂಡಿದ್ದಾಯಿತು. ಈ ರುಬ್ಬಿರೋ ಮಿಶ್ರಣನ ಫ್ರೈ ಆಗಿರೋ ಹುರುಳಿಕಾಳು ಜೊತೆಲಿ ಸೇರಿಸ್ತಾ ಇದ್ದೀನಿ. ಸಾಂಬಾರು ಮಾಡೋದಕ್ಕೆ ನಿಮ್ಗೆ ಯಾವುದು ಬೇಕೋ ಅದರಲ್ಲಿ ಆ ಥರ ಮಾಡ್ಕೊಳ್ರಿ. ಮೀಡಿಯಮಾಗಿ ನೀರು ಹಾಕ್ಕೊತಾ ಇದ್ದೀನಿ. ನಾನು 2 ಲೋಟ ನೀರನ್ನು ಬಳಸ್ಕೊತಾ ಇದ್ದೀನಿ ಅಷ್ಟೇ. ನೀವು ರೊಟ್ಟಿ, ಚಪಾತಿ ಏನಾದ್ರು ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು. ಮುದ್ದೆ ಬೇಕು ಅಂದರೆ ಸ್ವಲ್ಪ ಹದವಾಗಿ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು. ರುಚಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ. 2 ವಿಷಲ್ ಕೂಗಿಸ್ಕೊಳ್ಳೋಣ. 1 ವಿಷಲ್ ಆಯಿತು. ಮತ್ತೊಂದು ವಿಷಲ್ ಕೂಗಲಿ. ಮತ್ತು 2 ವಿಷಲ್ ಕೂಗಿದ್ದಾಯಿತು. ಈಗ ಏನು ಬಿಟ್ಟು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ಏರೆಲ್ಲ ಹೋಗಿದ್ದಾಯಿತು. ಈ ಕುಕ್ಕರ್ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಸಾಂಬಾರು ಆಗಿದೆ. ಹೇಗೆ ಬೇಗ ನಾವು ಹುರುಳಿಕಾಳು ಸಾಂಬಾರನ್ನ ಮನೆಯಲ್ಲಿ ಮಾಡ್ಕೊಬೋದು. ಈಗ ಹುರುಳಿಕಾಳು ಸಾಂಬಾರು ಹೇಗೆ ಪಟಾಪಟ್ ಅಂತ ಆಯಿತು. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೊಂದು ಒಳ್ಳೆಯ ರೆಸಿಪಿ ಜೊತೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ.